ಹಾಯ್ ನಮಸ್ಕಾರ, ಅಲಿನ್ ಒನ್ ಅನುಕರಣ ಚಾನಲ್ಗೆ ಸ್ವಾಗತ. ಈ ದಿನ ತುಂಬಾ ರುಚಿಕರವಾಗಿ ಸುಲಭವಾಗಿ ಮಾಡಿಕೊಳ್ಳುವಂತಹ ಬ್ರೆಡ್ ಫ್ರೂಟ್ ಸ್ಯಾಂಡ್ವಿಚ್ ಮಾಡೋ ವಿಧಾನವನ್ನು ನೋಡೋಣ. ಈ ಫ್ರೂಟ್ ಸ್ಯಾಂಡ್ವಿಚ್ ಮಾಡೋದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು: 2 ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ, ಜಾಮ್ ಬೇಕಾಗುತ್ತೆ, ದಾಳಿಂಬೆ, ಬ್ರೆಡ್ ಸ್ಲೈಸು, ಜೇನುತುಪ್ಪ, ಒಣ ದ್ರಾಕ್ಷಿ. ಇದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಥರದ ಫ್ರೂಟ್ಸ್ನ ತಗೊಂಡು ಸೇರಿಸ್ಕೊಬೋದು. ಒಣ ಖರ್ಜೂರನ ಸಹ ಸೇರಿಸ್ಕೊಬೋದು, ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಬೋದು. ಮೊದಲು ಬ್ರೆಡ್ ಮೇಲೆ ಜಾಮನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಜಾಮ್ ಬದಲಿಗೆ ಪೀನಟ್ ಬಟರ್ ಅಂತ ಬರುತ್ತೆ, ಅದನ್ನು ಕೂಡ ಹಾಕ್ಕೋಬೋದು. ಸಣ್ಣದಾಗಿ ಕಟ್ ಮಾಡಿರೋವಂಥ ಬಾಳೆಹಣ್ಣನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಹಣ್ಣುಗಳನ್ನ ಬೇಕಿದ್ರೆ ಸಣ್ಣದಾಗಾದರೂ ಕಟ್ ಮಾಡಿ ಹಾಕ್ಬೋದು, ಅಥವಾ ಸ್ಲೈಸ್ ಥರ ಮಾಡ್ಕೊಂಡು ಬೇಕಾಗಿದ್ದರೂ ಸೇರಿಸ್ಕೊಬೋದು. ಈಗ ದಾಳಿಂಬೆನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಆಪಲ್ಲು, ಪೈನಾಪಲ್ನು ಸಹ ಸೇರಿಸ್ಕೊಬೋದು. ಒಣ ದ್ರಾಕ್ಷಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಖರ್ಜೂರನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಫ್ರೂಟ್ಸ್ ಎಲ್ಲ ಹಾಕಿದ್ದಾದಮೇಲೆ ಕೊನೆಯಲ್ಲಿ ಚಾಕ್ಲೇಟ್ ಸಾಸ್ ಆದರೂ ಹಾಕ್ಬೋದು, ಅಥವಾ ಜೇನುತುಪ್ಪ ಆದರೂ ಸೇರಿಸ್ಕೊಬೋದು. ನಾನಿಲ್ಲಿ ಜೇನುತುಪ್ಪ ಸೇರಿಸ್ತಾ ಇದ್ದೀನಿ, ಅಥವಾ ಎರಡನ್ನೂ ಸೇರಿಸ್ಕೊಬೋದು. ಜೇನುತುಪ್ಪ, ಚಾಕ್ಲೇಟ್ ಸಾಸ್ ಎರಡನ್ನೂ ಸೇರಿಸ್ಕೊಬೋದು, ತುಂಬಾ ರುಚಿಯಾಗಿರುತ್ತೆ. ಈಗ ಇನ್ನೊಂದು ಬ್ರೆಡ್ಗೆ ಜಾಮ್ ಬಳ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದೊಂದು ಹೆಲ್ತಿ ಸ್ಯಾಂಡ್ವಿಚ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ರುಚಿಕರವಾದಂತಹ ಮಿಕ್ಸ್ಡ್ ಫ್ರೂಟ್ ಬ್ರೆಡ್ ಸ್ಯಾಂಡ್ವಿಚ್ ತಯಾರಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.